ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಷ್ಟ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಪರೀಕ್ಷೆ ಪೇಪರ್ಗಳು ಒಂದರ ಹಿಂದೆ ಒಂದು ಲೀಕ್ ಆಗ್ತಾನೆ ಹೋಗ್ತಿದ್ದಾವೆ. ಅದರಲ್ಲೂ ನೀಟ್ ಪೇಪರ್ ಲೀಕ್ ನಿಂದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೀವ ಕಳ್ಕೊಂಡಿದ್ದಾರೆ. ಆ ಎಲ್ಲ ಜೀವಗಳು ಸಹ ಈ ವ್ಯವಸ್ಥೆ ಮಾಡಿರುವಂತಹ ಕೊಲೆ. ಹಾಗಾಗಿ ಸರ್ಕಾರ ಅದಕ್ಕೆ ಹೊಣೆ ಹೊರಬೇಕು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಅಥವಾ ಧರಣಿಯಲ್ಲಿ ಕೂತ್ಕೊಂಡಿದೆ. ಅದರ ಭಾಗವಾಗಿ ಹೋರಾಟಗಾರ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಆಮರಣ ಉಪವಾಸ ಸತ್ಯಾಗ್ರಹ ಅದು 12ನೇ ದಿನಕ್ಕೆ ಕಾಲಿಟ್ಟಿದೆ. ಆ ಸನ್ನಿವೇಶದಲ್ಲಿ ಒಂದು ಮನಕಲುಕುವಂತಹ ವಿಡಿಯೋ ಹೊರಗಡೆ ಬಂದಿದೆ. ಆ ವಿಡಿಯೋ ಏನು ಅಂತಂದ್ರೆ, ಆ ವಿಡಿಯೋದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಪೊಲೀಸರ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾರೆ. ಪೊಲೀಸರ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ದಾರೆ. ಬೂಟಿಗೆ ಪೊಲೀಸರ ಬೂಟಿಗೆ ಹಣೆ ಇಟ್ಟು ಕೈ ಮುಗಿದು ಗೋಳಾಡ್ತಾ ಬೇಡ್ಕೊಳ್ತಾ ಇದ್ದಾರೆ. ಏನದು ಘಟನೆ, ಏನು ಬೇಡ್ಕೊಳ್ತಿದ್ರು ಅವರು, ಮತ್ತು ಇಡೀ ಒಂದು ಈ ಪ್ರತಿಭಟನೆ ಹೇಗೆ ನಡೀತಾ ಇದೆ, ಏನೆಲ್ಲ ಆಗಿದೆ ಬೆಳವಣಿಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಈ ರಾಷ್ಟ್ರದಲ್ಲಿ ಈ ಗ್ರೇಟ್ ಸರ್ಕಾರ, ನರೇಂದ್ರ ಮೋದಿಯ ಗ್ರೇಟ್ ಸರ್ಕಾರಕ್ಕೆ, ಅವರ ಯೋಗ್ಯತೆಗೆ ಒಂದೇ ಒಂದು ಪರೀಕ್ಷೆ ನೆಟ್ಟಗೆ ಕಂಡಕ್ಟ್ ಮಾಡುವಂತಹ ಶಕ್ತಿ ಇಲ್ಲ. ದಿನ ಬೆಳಗಾದ್ರೆ ಯಾವುದೋ ಒಂದು ಪರೀಕ್ಷೆಯ ಲೀಕ್, ಪ್ರಶ್ನೆ ಪತ್ರಿಕೆ ಲೀಕ್. ನಿನ್ನೆ ನಿನ್ನೆ ಮಹಾರಾಷ್ಟ್ರದಲ್ಲಿ ಅದ್ಯಾವುದೋ ಪರೀಕ್ಷೆಯ ಪತ್ರಿಕೆ ಲೀಕ್ ಆಗಿದೆ. ಸಾಕಷ್ಟು ಆಕಾಂಕ್ಷಿಗಳು ಹಣೆ ಚೆಚ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಪರೀಕ್ಷೆ, CBSE ರೀ ಎಕ್ಸಾಮಿನೇಷನ್ ಸ್ಕ್ಯಾಮ್ ಇಂದ ಹಿಡಿದು, ಆ ಮಾರ್ಕ್ಸ್ ಸ್ಕ್ಯಾಮ್ ಇಂದ ಹಿಡಿದು, ನೀಟ್ ಅಂತಹ ಈ ದೇಶದ ಭಾವಿ ಡಾಕ್ಟರ್ಗಳ ಕನಸುಗಳು, ನಾನು ಡಾಕ್ಟರ್ ಆಗಬೇಕು ಅನ್ನುವಂತಹ ಕನಸು ಹೊತ್ತು ಅದಕ್ಕೆ ತಯಾರಿ ನಡೆಸಿ ಹಗಲು ರಾತ್ರಿ ಪ್ರಯತ್ನ ಮಾಡಿ ಓದಿ ಶ್ರಮ ಹಾಕಿ ಪ್ರಯತ್ನ ನಡೆಸಿ ಎಕ್ಸಾಮ್ ಇನ್ನೇನು ರೆಡಿ ಆಗ್ತಾ ಇದ್ದೀವಿ, ಹೊರಡ್ತಾ ಇದೀವಿ ಎಕ್ಸಾಮ್ ಹತ್ರ ಅನ್ನಬೇಕಾದ್ರೆ ಸುದ್ದಿ ಬರುತ್ತೆ, ಪೇಪರ್ ಲೀಕ್ ಆಗಿದೆ, ಹಾಗಾಗಿ ಪರೀಕ್ಷೆನ ಮುಂದೂಡಿದ್ದೀವಿ ಅಂತ. ಎಂತಹ ಶಾಕ್ ಗೊತ್ತಾದು ಮಕ್ಕಳಿಗೆ. ಯಾಕೆಂದ್ರೆ ಅವರು ಮತ್ತೆ ಅಷ್ಟೇ ಶ್ರಮ ಮತ್ತೊಮ್ಮೆ ಹಾಕಬೇಕು, ಅಷ್ಟೇ ಹುಮ್ಮಸ್ಸು ಮತ್ತೆ ಉಳಿಯುತ್ತಾ ಅನ್ನುವ ಅನುಮಾನ ಅವ್ರಿಗಿರುತ್ತೆ. ಮತ್ತಿನ್ನೇನೇನೋ ಯೋಚನೆಗಳು ಅವ್ರ ತಲೆಯಲ್ಲಿ ಓಡಾಡ್ತಿರ್ತವೆ. ಆ ಕಾರಣಕ್ಕೆ ಸುಮಾರು 20ಕ್ಕೂ ಹೆಚ್ಚು ಜನ ಮಕ್ಕಳು ಜೀವ ಕಳ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೆ. ಅವ್ರಿಗೆ ಶಾಕಲ್ಲಿ ಇರ್ತಾರೆ. ಯಾಕಂದ್ರೆ ಕೆಲವರು 2-3 ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಿರ್ತಾರೆ. 12ನೇ ತರಗತಿ ಪಾಸ್ ಆದ ನಂತರ ನೀಟ್ ಎಕ್ಸಾಮ್ಗೋಸ್ಕರ 2-3 ಪ್ರಯತ್ನಗಳು ನಡೆಸ್ಕೊಂಡು ಮತ್ತೆ ಪ್ರಯತ್ನ ಮಾಡ್ತಿರ್ತಾರೆ. ಅಂಥವ್ರಿಗಂತೂ ಅತಿ ದೊಡ್ಡ ಶಾಕ್ ಇದು. ಮತ್ತೊಂದು ವರ್ಷ ಹೋಯ್ತಾ, ಮತ್ತೊಂದಷ್ಟು ದಿನ ಕಾಯ್ಬೇಕಾ, ಇನ್ನೂ ಎಷ್ಟು ದಿನ, ಎಷ್ಟು ವರ್ಷ ಅನ್ನೋದು ಅವ್ರನ್ನ ಕಾಡ್ತಾ ಇರುತ್ತೆ. ಅಂಥವ್ರೇ ಹೆಚ್ಚಿಗೆ ಆತ್ಮಹತ್ಯೆಗಳು ಮಾಡ್ಕೊಂಡಿರೋದು. ಮತ್ತೆ ಫ್ರೆಶ್ ಆಗಿ ಈಗ ತಾನೇ PUC ಮುಗಿಸ್ಕೊಂಡಿರೋರು, 12ನೇ ತರಗತಿ ಮುಗಿಸ್ಕೊಂಡಿರೋರು ಸಹ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಹ ಈ ನೀಚ ಸರ್ಕಾರ ಹೇಳುತ್ತೆ, ಏನು ಸಮಸ್ಯೆ ಇಲ್ಲ, ರೀ ಎಕ್ಸಾಮ್ ಮಾಡ್ತೀವಿ, ಎಕ್ಸಾಮ್ ಫೀಸ್ ಮತ್ತೆ ಕಟ್ಟಬೇಕಾದ ಅವಶ್ಯಕತೆನೇ ಇಲ್ಲ. ಅಯ್ಯೋ, ನಾವು ಎಕ್ಸಾಮ್ ಫೀಸ್ ತಗೊಳ್ತಾನೆ ಇಲ್ಲ, ಅದೇ ಫೀಸ್ ಅನ್ನ ಹಾಗೆ ಬಳಸ್ಕೊಳ್ತೀವಿ, 1.5 ತಿಂಗಳು ಬಿಟ್ಟು ಎಕ್ಸಾಮ್ ನಡೆಸ್ತೀವಿ, ಡೋಂಟ್ ವರಿ ಅಂತ ಹೇಳಿ ಆ ಮಕ್ಕಳ ಆ ನೋವನ್ನ ಒಂದು ರೀತಿಯಾಗಿ, ಅದೇನೂ ಅಲ್ವೇ ಅಲ್ಲ, ಅದು ದೊಡ್ಡ ವಿಚಾರ ಅಲ್ವೇ ಅಲ್ಲ ಅಂತು. ಬಟ್ ಸತ್ತು ಹೋದವರು ಅಷ್ಟು ಜನ ಮಕ್ಕಳು, ಅದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿರೋ ಮಕ್ಕಳ ಸಂಖ್ಯೆ ಎಷ್ಟಿರುತ್ತೆ? ಅಥವಾ ಆ ಒಂದು ಆಸೆಯನ್ನ ಕಳ್ಕೊಂಡು ನೀಟೇ ಬರೆಯೋದು ಬೇಡಪ್ಪ, ನನಗೆ ಬೇಕಾಗೇ ಇಲ್ಲ, ಯಾವುದೋ ಒಂದು ನಾರ್ಮಲ್ ಮಾಡ್ಕೊಳ್ತೀನಿ BSc ಅಂತ ಹೋಗಿರುವಂತಹ ಮಕ್ಕಳ ಪರಿಸ್ಥಿತಿಗಳು ಅಥವಾ ಸಂಖ್ಯೆ ಎಷ್ಟಿರುತ್ತೆ? ಅಷ್ಟೆಲ್ಲ ಇರುತ್ತೆ. ಅಷ್ಟೆಲ್ಲದರ ನಡುವೆಯೂ ಸಹ ಈ ದೇಶದ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಳುತ್ತೆ, ನಾವು UPA ಸರ್ಕಾರ ಅಲ್ಲ, ಇದು ಮೋದಿ ಸರ್ಕಾರ, ಇದು NDA ಸರ್ಕಾರ, ಇಲ್ಲಿ ರಾಜೀನಾಮೆ ಸಂಸ್ಕೃತಿ ಇಲ್ಲವೇ ಇಲ್ಲ, ನಾವು ರಾಜೀನಾಮೆ ಕೊಡಲ್ಲ. ಅಂದ್ರೆ ಇದು ನಮ್ಮ ಅಪ್ಪನ ಮನೆ ಆಸ್ತಿ ದೇಶ, ನಾವು ಹೇಗೆ ಬೇಕಾದ್ರೂ ಆಡ್ತೀವಿ, ರಾಜೀನಾಮೆನೂ ಕೊಡಲ್ಲ, ಜವಾಬ್ದಾರಿನೂ ಹೊರಲ್ಲ, ಅಷ್ಟೇ. ಇದು ಮೋದಿ ಸಂಪುಟದ ಸಚಿವರುಗಳ ಡೈಲಾಗುಗಳು. ಇಷ್ಟೆಲ್ಲ ಆಗ್ತಿದ್ರು, ಮಕ್ಕಳು ಜೀವ ಕಳ್ಕೊಳ್ತಿದ್ರು ಸಹ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ದೇಶದ ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ 8,500 ಕೋಟಿ ಖರ್ಚು ಮಾಡಿ ಒಂದು ವಿಮಾನ ತಗೊಂಡು ದೇಶ ವಿದೇಶಗಳನ್ನ ಸುತ್ತೋದು, ಅಲ್ಲಿ ಹೋಗಿ ಹಲ್ಲು ಕಿಸಿಯೋದು,
ಅಲ್ಲಿ ಯಾವುದೋ ಒಂದು ಪ್ರಶಸ್ತಿ ಕೊಡ್ತಾರೆ, ಅದು ಸಹ ಕೆಲವು ಡೂಪ್ ಅಂತ ಬರುತ್ತೆ ಸುದ್ದಿ. ಅಷ್ಟೆಲ್ಲ ಮಾಡಿಕೊಂಡು ಅಲ್ಲಿ ಹೋಗಿ ವಿನಾಕಾರಣ ನಕ್ಕು 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 ಬರೋದು. ನನ್ನ ದೇಶದಲ್ಲಿ ಮಕ್ಕಳು ಸಾಯ್ತಿದ್ದಾರೆ, ಪರೀಕ್ಷೆ ನಡೆಸೋಕೆ ಯೋಗ್ಯತೆ ಇಲ್ಲ ನನ್ನ ಸರ್ಕಾರಕ್ಕೆ ಅನ್ನುವ ಕಿಂಚಿತ್ತು ಯೋಚನೆಯನ್ನು ಇಲ್ಲದೆ ನರೇಂದ್ರ ಮೋದಿ ಅಂಥ ಒಂದು ಐಷಾರಾಮಿ ಶೋಕಿ ಮಾಡಿಕೊಂಡು ಓಡಾಡ್ತಿರ್ಬೇಕಾದ್ರೆ, ಅದರ ವಿರುದ್ಧ ಜಂತರ್ ಮಂತರ್ನಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅದರ ನೇತೃತ್ವದಲ್ಲಿ ಮತ್ತು ಅದರ ಸಂಸ್ಥಾಪಕ ನೇತೃತ್ವ ಅದರ ಸಂಸ್ಥಾಪಕ ನೇತೃತ್ವ ಅಭಿಜಿತ್ ದೀಪ್ಕೆ ಅನ್ನುವಂಥ ವ್ಯಕ್ತಿ, ಅವರ ನೇತೃತ್ವದಲ್ಲಿ ಪ್ರತಿಭಟನೆಗಳನ್ನು ಆರಂಭಿಸಿದ್ರು. ಬೇಡಿಕೆ ಇಟ್ಟರು ಮೊದಲು ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ. ಎನ್ ಡಿ ಇದೆಯಲ್ಲ, ನಾನು ಹೇಳದ್ನಲ್ಲ, ರಾಜೀನಾಮೆ ಕೊಡೋ ಸಂಸ್ಕೃತಿನೇ ಇಲ್ವಂತೆ. ಏನ್ ಬೇಕಾದ್ರೂ ಮಾಡ್ತೀವಿ, ಎಷ್ಟು ಜನ ಬೇಕಾದ್ರೂ ಸಾಯ್ಲಿ, ನಾವು ರಾಜೀನಾಮೆ ಕೊಡಲ್ಲ. ಸೊ ಅವ್ರ ಪ್ರತಿಭಟನೆ ಈಗ ಉಪವಾಸ ಸತ್ಯಾಗ್ರಹಕ್ಕೆ ಬಂದು ಕೂತಿದೆ. ಯಾಕಂದ್ರೆ ಅವರಿಗೆ ಸಪೋರ್ಟ್ ಆಗಿ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಬಂದು ಸೇರ್ಕೊಂಡು ಅವರು ಆಮರಣ ಉಪವಾಸಕ್ಕೆ ಕೂತಿದ್ದಾರೆ. 5-6 ದಿನಗಳಿಗೆ ಅವ್ರಿಗೆ ಆರೋಗ್ಯ ತುಂಬಾ ಏರುಪೇರಾಯಿತು, BPಯಲ್ಲಿ ತುಂಬಾ ಏರುಪೇರಾಯಿತು, ತುಂಬಾ ಸೀರಿಯಸ್ ಆದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದಷ್ಟು ಟ್ರೀಟ್ಮೆಂಟ್ ತಗೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಈಗ 12ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಅವರು ಪ್ರತಿಭಟನೆ ನಿಲ್ತಾ ಇಲ್ಲ, ಉಪವಾಸ ನಿಂತಿಲ್ಲ. ಜುಲೈ 20ನೇ ತಾರೀಕು ಜುಲೈ 20ನೇ ತಾರೀಕು ಸಂಸತ್ತಿಗೆ ನಾವು ಜಾಥಾ ಹೊರಡ್ತೀವಿ, ಒಂದು ರ್ಯಾಲಿ ರೀತಿಯಲ್ಲಿ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರ ನೋವೇ, ಏನಿದ್ರು ಜಂತರ್ ಮಂತರ್ನಲ್ಲಿ ಮಾತ್ರನೇ ಪ್ರತಿಭಟನೆ, ಅದು ಸಹ ನಾವು ಹಾಕಿರುವ ರೂಲ್ಸ್ ನಡುವೆನೆ ನಡಿಬೇಕು. ಅಷ್ಟು ಬಿಟ್ರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಅದರ ಅತಿ ದೊಡ್ಡ ಪಂಚಾಯತಿಯಾಗಿರುವಂತಹ ಸಂಸತ್ತಿನ ಬಳಿ ಈ ದೇಶದ ಜನ ಹೋಗಬಾರ್ದಂತೆ. ನೋಡಿ ಹೇಗಿದೆ, ಸಂಸತ್ತಿಗೆ ಮಾರ್ಚ್ ಹೋಗಂಗಿಲ್ಲ, ಹೋಗೋ ಪ್ರಯತ್ನ ಮಾಡಿದ್ರೆ ಬಂಧಿಸಿ ಬಿಡ್ತಾರೆ. ಬಟ್ ಇವ್ರು ಹೇಳ್ಕೊಂಡಿದ್ದಾರೆ ಜುಲೈ 20ನೇ ತಾರೀಕು ನಾವು ಹೋಗ್ತೀವಿ, ದೇಶದ ಉದ್ದಗಲದಿಂದ ನಮಗೆ ಸಪೋರ್ಟ್ ಮಾಡೋರು ಎಲ್ಲರೂ ಬನ್ನಿ ಅಂತ ಅಭಿಜಿತ್ ದೀಪ್ಗೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಅದೇನಾಗುತ್ತೆ ನೋಡೋಣ. ಆದ್ರೆ ಈಗ ಇನ್ನೊಂದು ವಿಚಾರ ಏನ್ ನಡೀತು ಅಂದ್ರೆ, ಅಭಿಜಿತ್ ದೀಪ್ಗೆ ಪೊಲೀಸರ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ, ಪ್ಲೀಸ್ 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 ಅಂತ. ಯಾವುದಕ್ಕೆ ಅಂದ್ರೆ, ದೆಹಲಿಯಲ್ಲಿ ಈಗ ಮಳೆ ಬರ್ತಾ ಇದೆ, ಇವರ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತ ಮೊದಲ ದಿನದಿಂದಲೇ ನೀರು ಕಟ್ ಮಾಡೋದು, ಕರೆಂಟ್ ಕಟ್ ಮಾಡೋದು, ಇನ್ನೇನೋ ಸಮಸ್ಯೆ ಕೊಡೋದು ಅಂತಹ ನೀಚ ಕ್ರಮಗಳನ್ನ ಅಲ್ಲಿನ ಪೊಲೀಸ್ ಮಾಡ್ತಾ ಇದೆ. ಅಮಿತ್ ಶಾ ಅಂತಹ ವ್ಯಕ್ತಿಯ ಅಡಿಯಲ್ಲಿರುವಂತಹ ಪೊಲೀಸರ ಮನಸ್ಥಿತಿ ಅಂತದ್ದೇ ಆಗಿರುತ್ತೆ. ಅಮಿತ್ ಶಾ ಇಂದನೇ ಅಂತಹ ಆರ್ಡರ್ಗಳು ಬಂದಿರೋದು, ಅದಂತೂ ಗ್ಯಾರಂಟಿ ಅಂತ ಹೇಳಬಹುದು. ಅಮಿತ್ ಶಾ ಇಂದನೇ ಬರೋದು ಗ್ಯಾರಂಟಿಯಾಗಿ. ಯಾಕೆಂದ್ರೆ ದೆಹಲಿ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರಲ್ಲ, ಅವರೆಲ್ಲ ಅಮಿತ್ ಶಾ ಅಡಿಯಲ್ಲೇ ಬರ್ತಾರೆ. ಯಾಕಂದ್ರೆ ಅದು ಕೇಂದ್ರಾಡಳಿತ ಪ್ರದೇಶ. ಸೊ ಪೊಲೀಸರು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ, ಅಮಿತ್ ಶಾ ಅಧೀನದಲ್ಲಿ ಬರೋದು, ಅಮಿತ್ ಶಾ ಅಧೀನದಲ್ಲಿ. ಸೊ ಅದು ಮಾಡ್ತಿದಾರಲ್ಲ, ಅದರ ಭಾಗವಾಗಿ ಇಷ್ಟೆಲ್ಲ ಮಳೆ ಆಗ್ತಿದ್ರು ಸಹ ಅಲ್ಲೊಂದು ತಾರ್ಪಾಲ್ ಹಾಕೋದಕ್ಕೆ ಅವಕಾಶ ಇಲ್ಲವಂತೆ. ಮಳೆಯಲ್ಲಿ ನೆನಿತೀರಾ, ನೆಂದು ಸಾಯ್ರಿ, ನಿಮಗೆ ಕಾಯಿಲೆ ಬಂದು ಸತ್ತು ಹೋದ್ರೆ ಏನು ನಷ್ಟ ಇಲ್ಲ ನಮಗೆ ಅನ್ನೋ ರೀತಿ. ಆದ್ರೆ ಅಭಿಜಿತ್ ದೀಪ್ಗೆ ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಿದ್ದಾರೆ, ಪ್ಲೀಸ್ ಒಂದು ತಾರ್ಪಾಲ್ ಹಾಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಕಾಲು ಮುಗಿತೀನಿ ಅಂತ ಬೂಟಿನ ಮೇಲೆ ಹಣೆ ಇಟ್ಟು ಬೇಡ್ಕೊಳ್ತಾ ಇದ್ರು ಸಹ ಪೊಲೀಸರಿಗೆ ಮನ್ಸು ಕರಗ್ತಾ ಇಲ್ಲ. ಅದೇ ಪೊಲೀಸರು ಅದೇ ಜಾಗದಲ್ಲಿ ಸೆಕ್ಯೂರಿಟಿ ಹೆಸರಿನಲ್ಲಿ ಬಂದಿದ್ದಾರಲ್ಲ, ಅವರು ಮಾತ್ರ ಟೆಂಟ್ ಹಾಕೊಂಡಿದ್ದಾರೆ, ತಾರ್ಪಾಲ್ ಹಾಕೊಂಡಿದ್ದಾರೆ, ಟೆಂಟ್ ಹಾಕೊಂಡಿದ್ದಾರೆ. ಅವ್ರ ಮೈ ಮೇಲೆ ಒಂದು ತೊಟ್ಟು ನೀರು ಬೀಳದ ಹಾಗೆ ನೋಡ್ಕೊಳ್ತಿದ್ದಾರೆ, ಮಳೆ ನೀರು. ಇವರು ಮಾತ್ರ ಮಳೆಯಲ್ಲಿ ನೆನಿಬೇಕು, ಏನಾದ್ರೂ ಆಗ್ಲಿ, ಸತ್ತೇ ಹೋಗ್ಲಿ. ಬಟ್ ಆಗಲ್ಲ. ಕೇಳಿದ್ರೆ ಮೇಲಧಿಕಾರಿಗಳಿಂದ ಅಪ್ಪಣೆ ಬರಬೇಕು, ನಾವು ಕಾಯ್ತಾ ಇದ್ದೀವಿ ಅಂತ. ಆ ಕಾಯುವಿಕೆ ನಿನ್ನೆಯಿಂದ ನಡೀತಾ ಇದೆ, 2 ದಿನ ಆಯ್ತು. ಒಂದು ತಾರ್ಪಾಲ್ ಹಾಕೊಳ್ಳೋದಕ್ಕೆ ಮಳೆ ಬರ್ತಿದೆ, ಆಮರಣ ಉಪವಾಸ ಸತ್ಯಾಗ್ರಹದಲ್ಲಿ ಕೂತಿದ್ದಾರೆ ಕೆಲವರೆಲ್ಲ, ಅಲ್ಲಿ ಪ್ರತಿಭಟನೆ ಕೂತಿದ್ದಾರೆ, ಧರಣಿಗೆ ಕೂತಿದ್ದಾರೆ ಯುವಕರು, ಈ ದೇಶದ ಯುವ ಜನತೆ. ಏನೋ ಒಂದು ಒತ್ತಾಯ ಮಾಡ್ತಿದ್ದಾರೆ, ಒಂದು ಬೇಡಿಕೆ ಇದೆ, ಆ ಬೇಡಿಕೆಗೆ ಅನುಗುಣವಾಗಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಅವರ ಹಕ್ಕು, ಸಾಂವಿಧಾನಿಕ ಹಕ್ಕು. ಆದ್ರೆ ಹಾಗೆ ಮಾಡಬೇಕು. ನಾವು ಕರೆಂಟ್ ಕಟ್ ಮಾಡಿದಾಗ ಕರೆಂಟ್ ಕಟ್ಟು, ನೀರು ಕಟ್ ಮಾಡಿದಾಗ ನೀರು ಕಟ್ಟು. ಯಾಕಂದ್ರೆ ನೀವು ಇಲ್ಲಿಂದ ಓಡಿಸೋದೇ ನಮ್ಮ ಉದ್ದೇಶ, ನಿಮ್ಮನ್ನ ಓಡಿಸೋದಕ್ಕೆ ನಾವು ಎಲ್ಲ ಮಾಡ್ತಿರ್ತೀವಿ. ಅದನ್ನು ಮೀರಿ ನೀವು ಇರಂಗಿದ್ರೆ ಇರಬಹುದು. ಆದ್ರೆ ತಾರ್ಪಾಲ್ ಬೇಕು, ಮಳೆ ಬರ್ತಿದೆ, ನೆನೆಯುತ್ತೀವಿ, ನೋ, ನೆಂದು ಸತ್ತೋಗಿ. ಅದೇ ಇವರ ಮನಸ್ಥಿತಿ.
ಅದರಿಂದ ಬೇಸತ್ತಂತಹ ಆ ಯುವಕರು, ಅದರಲ್ಲೂ ಅಭಿಜಿತ್ ದೀಪ್ಗೆ ಆ ಪೊಲೀಸ್ ಅಧಿಕಾರಿಯ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ತಿದ್ದಾರೆ. ನೋ, ನೋ ಅಂದ್ರೆ ನೋ ಪೊಲೀಸ್ ಕಡೆಯಿಂದ, ನೋ ಅಂದ್ರೆ ನೋ. ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಒಂದು 10 ಸೆಕೆಂಡ್ ಅಲ್ಲಿ ಹೇಳಬೇಕು ಅನ್ಕೊಂಡ್ರೆ, ನಿಮಗೆ ಗೊತ್ತಿದೆ ಈ ದೇಶದ ಚೀಫ್ ಜಸ್ಟಿಸ್ ಅವರೊಂದು ಪ್ರಕರಣದ ಆ, ವಿಚಾರಣೆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು. ಈ ದೇಶದ ನಿರುದ್ಯೋಗಿಗಳು ಕಾಕ್ರೋಚ್ಗಳು ಪ್ಯಾರಾಸೈಟ್ಗಳ ರೀತಿಯಲ್ಲಿ ಏನೇನೋ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಜರ್ನಲಿಸ್ಟ್ಗಳಾಗಿ ಇನ್ನೇನೇನೋ ಆಗಿ ಈ ವ್ಯವಸ್ಥೆಯನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಆ ನಂತರ ಹೇಳಿದ್ರು, ನಾನು ಅದು ನಿರುದ್ಯೋಗಿಗಳಿಗೆ ಹೇಳಲಿಲ್ಲ, ಫೇಕ್ ಡಿಗ್ರಿ ಇಟ್ಕೊಂಡಿರೋರಿಗೆ ಹೇಳಿದ್ದು ಅಂತ. ಬಟ್ ಹೇಳಿದ್ದಾಯ್ತು, ಜನರಿಗೆ ತಲುಪಿದ್ದಾಯ್ತು. ಆ ಹಿನ್ನೆಲೆಯಲ್ಲಿ ಹೌದು ನಾವು ಕಾಕ್ರೋಚ್ಗಳೇ ಅಂತ ಹೇಳಿ ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಂತಹ ಅಭಿಜಿತ್ ದೀಪ್ಗೆ ಅಲ್ಲಿಂದಲೇ ಒಂದು ವೆಬ್ಸೈಟ್ ಓಪನ್ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೆಸರು ಕೊಟ್ಟರು. ಅದು ತಮಾಷೆಗೆ ಮಾಡಿದ್ದು ತುಂಬಾ ಸೀರಿಯಸ್ ಆಗಿ ಹರಡ್ಕೊಂಡ್ಬಿಡ್ತು. ಕೆಲವೇ ದಿನಗಳಲ್ಲಿ 20 ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸ್ ಬಂದರು. ಆ ನಂತರ ಅದು ಇಡೀ ದೇಶದಲ್ಲಿ ವ್ಯಾಪಿಸೋದಕ್ಕೆ ಶುರುವಾಯಿತು. ಸೊ ಅದರ ಆಧಾರದ ಮೇಲೆ ಅಭಿಜಿತ್ ದೀಪ್ಗೆ ಅಮೆರಿಕದಿಂದ ಭಾರತಕ್ಕೆ ಬಂದ್ರು ಈ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸೊ ನೋಡೋಣ, ಈ ಸರ್ಕಾರಕ್ಕೆ ಇನ್ನೂ ಎಷ್ಟು ಕ್ರೌರ್ಯ ತುಂಬಿದೆ ಒಳಗಡೆ, ಎಷ್ಟು ಅಮಾನವೀಯತೆ ಅನ್ನುವುದು ಒಳಗಡೆ ತುಂಬ್ಕೊಂಡ್ಬಿಟ್ಟಿದೆ. ನೋಡೋಣ ಯುವ ಜನತೆಯ ಮೇಲೆ ಏನೆಲ್ಲ ಮಾಡ್ತಾರೆ ಅವರು ಅಂತ. ಜಸ್ಟ್ ವಾಚ್. ಮುಂದಕ್ಕೆ ಈ ಕ್ರೌರ್ಯ ಮೆರೆಯುವ ಪ್ರತಿಯೊಬ್ಬರು ಸಹ ಈ ಜಗತ್ತಿನಲ್ಲಿ ಇತಿಹಾಸದ ಉದ್ದಕ್ಕೂ ಅದಕ್ಕೆ ಬೆಲೆ ತೆತ್ತಿದ್ದಾರೆ. ಈ ಸರ್ಕಾರವು ಬೆಲೆ ತೆರುತ್ತೆ. ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.